ಈ ದಿನದ ಪಂಚಾಂಗವನ್ನು ನೋಡಿದಾಗ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ 14ನೇ ದಿನ ಚತುರ್ದಶಿ ತಿಥಿಯನ್ನು ಇವತ್ತು ನಾವು ನೋಡ್ಬೋದು. ಇನ್ನು ಮಂಗಳವಾರ ಬಂದಿರುವಂಥದ್ದು ಪೂರ್ವಾಷಾಢ ನಕ್ಷತ್ರ, ವಿಷ್ಕಂಭ ಯೋಗ, ವಾಣಿಜ್ಯಕರಣವನ್ನು ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇದರೊಟ್ಟಿಗೆ ಈ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಯಾವುದಾದ್ರೂ ಶುಭ ಕಾರ್ಯಗಳನ್ನು, ಶುಭ ಪ್ರಯಾಣಾದಿಗಳನ್ನು ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಾಗ ರಾಹುಕಾಲಗಳನ್ನು ಮತ್ತು ಯಮಗಂಡ ಕಾಲಗಳನ್ನು ನೋಡ್ಕೊಳ್ಬೇಕು ಅಂತ. ಇದನ್ನು ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೆ ರಾಹುಕಾಲ ಇರುತ್ತೆ. ಇನ್ನು ಯಮಗಂಡ ಕಾಲ 9 ಗಂಟೆ 15 ನಿಮಿಷದಿಂದ 10 ಗಂಟೆ 51 ನಿಮಿಷದವರೆಗೆ ಇದನ್ನು ಯಮಗಂಡ ಕಾಲವನ್ನು ನೋಡ್ಬೋದು. ಗುಳಿಕ ಕಾಲ ಇವತ್ತು ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ 2 ಗಂಟೆ 2 ನಿಮಿಷದವರೆಗೆ ಇವತ್ತು ಗುಳಿಕ ಕಾಲವನ್ನು ನಾವು ನೋಡ್ಬೋದು. ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡಿಕೊಳ್ಳೋರು ನಾಳೆ ಬರುವಂತಹ ಗುರುಪೌರ್ಣಮಿ ದಿನ ಕೂಡ ನೋಡಿ, ಯಾಕಂದರೆ ಈ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಸಮಯ. ಪೂಜೆ ಪುನಸ್ಕಾರಗಳಿಗಾಗ್ಬೋದು ಅಥವಾ ಯಾವುದಾದ್ರೂ ಮಂತ್ರಗಳನ್ನು ಅಥವಾ ಯಾವುದಾದ್ರೂ ಗುರುಗಳಿಂದ ಏನಾದರೂ ಮಂತ್ರ ದೀಕ್ಷೆ ತಗೊಳ್ಲಿಕ್ಕೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕನುಗುಣವಾಗಿ 1-2-3 ನಿಮಿಷಗಳ ಕಾಲ ಹಿಂದೆ ಮುಂದೆ ಆಗುತ್ತೆ. ಬಿಟ್ಟರೆ ದಿನನಿತ್ಯವೂ ಕೂಡ ಪ್ರಾತಃದಲ್ಲಿ ಇದೇ ಸಮಯದಲ್ಲಿ 4 ಗಂಟೆ 34 ನಿಮಿಷದಿಂದ ಈ ದಿನ 5 ಗಂಟೆ 20 ನಿಮಿಷದವರೆಗೂ ಕೂಡ ಒಂದು ಬ್ರಾಹ್ಮಿ ಮುಹೂರ್ತ ನೋಡ್ಬೋದು. ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 5 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 48 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದು. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ 12 ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ತುಂಬ ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಆದಿತ್ಯ ನವಗ್ರಹಗಳಲ್ಲಿ ಕೂಡ ಬಹಳ ಮಹತ್ವವನ್ನು ಹೊಂದಿರುವಂತಹ ಗ್ರಹ ಬೃಹಸ್ಪತಿ, ಗುರುಗ್ರಹ ಅಂತ ಹೇಳ್ತೀವಿ. ಮತ್ತು ನಮ್ಮ ಜೀವನದಲ್ಲಿ ಕೂಡ ಒಂದು ಗುರುಗಳ ಒಂದು ಅನುಗ್ರಹ ನಮ್ಮಲ್ಲಿ ಇರಬೇಕು. ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಹೇಳ್ತಾರೆ. ಅಂತ ಅಂಧಕಾರವನ್ನು ಹೋಗಲಾಡಿಸಕ್ಕಂತಹ ಈ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಲಿಕ್ಕೆ ನಾಳೆ ಇರುವಂತಹ ಏನು ಬುಧವಾರ ಇದೆ, ನಾಳೆ ಬರುವಂತಹ ಗುರುಪೌರ್ಣಮಿ ದಿನ ತುಂಬ ವಿಶೇಷವಾಗಿರುವಂತಹ ಗುರುಗಳ ದರ್ಶನ, ಪೂಜೆ ಪುನಸ್ಕಾರಗಳಿಂದ ಏನೆಲ್ಲ ಫಲಗಳನ್ನು ಪಡ್ಕೊಳ್ಬೋದು ಅದನ್ನು ಇವತ್ತು ತಿಳಿಸ್ಕೊಡ್ತೀನಿ. ಇನ್ನು ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ಯಾವುದಾದ್ರೂ ಜ್ಯೋತಿಷದ ವಿಚಾರಗಳನ್ನಾಗಲಿ ಅಥವಾ ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಳ್ಳುವಂಥವ್ರು ನಿಮ್ಮ ದಿನಾಂಕದ ಒಂದು ವಿಚಾರವಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗ್ಬೋದು, ಅದ್ರ ಜೊತೆ ನಿಮ್ಮ ಸಮಯವನ್ನು ತಿಳಿಸ್ಕೊಟ್ರೆ ಕೆಲವೊಂದು ಜ್ಯೋತಿಷ್ಯದ ರೀತಿ ಇರುವಂತಹ ಪರಿಹಾರಗಳನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಅಕಸ್ಮಾತ್ ಯಾರಿಗಾದರೂ ಈಗ ಆ ದಿನಾಂಕ ಅಥವಾ ಸಮಯ ಗೊತ್ತಿಲ್ಲ ಅಂದವ್ರಿಗೆ ಕವಡೆಶಾಸ್ತ್ರದ ಮುಖಾಂತರವಾಗಿ ಕೂಡ ಕೆಲವೊಂದು ಜ್ಯೋತಿಷ್ಯ ರೀತಿಯ ಇರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಈ ಮೂಲಕ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರು ಈ ದಿನ ಸಿನಿಮಾ ಹಾಗೂ ಮನೋರಂಜನೆಗೆ ಕಾರ್ಯಕ್ರಮಗಳಿಗೆ ಹೆಚ್ಚು ಸಮಯವನ್ನು ಕಳೆಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನೋಡಿ, ಯಾರೆಲ್ಲ ಆ ಮೇಷರಾಶಿಯವರಿದ್ದರೆ ಇವತ್ತು ಒಂಥರ ಏನೋ ಒಂದು ಹಿಂದೆ ದಿನಗಳಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿರ್ತೀರ. ಇದನ್ನು ಸ್ವಲ್ಪ ಏನಾದರೂ ವಿಶ್ರಾಂತಿ ಪಡ್ಕೊಳ್ಲಿಕ್ಕೆ ಮನೋರಂಜನೆಗೋಸ್ಕರ ಇವತ್ತು ಒಂದು ಕಾರ್ಯಕ್ರಮಗಳನ್ನು ಒಂದು ಹೆಚ್ಚು ಸಮಯವನ್ನು ಕಳಿತೀರಾ ಅಂತ ಕೂಡ ಇವತ್ತು ಹೇಳ್ತಾ ಇದೆ. ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ಯಾರೆಲ್ಲ ಮೇಷರಾಶಿಯವರು ಇದ್ದರೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದೆ ಅದಕ್ಕೆ ಪರಿಹಾರಗಳನ್ನು ಇವತ್ತು ಕಂಡುಕೊಳ್ಬೋದು ನೀವು ಅಂತ. ಅದು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಾಗ್ಬೋದು, ಇವತ್ತು ಅದು ಚೇತರಿಕೆ ಕಾಣುತ್ತೆ ಅಂತ. ನೋಡಿ, ತುಂಬ ಜನ ಎಷ್ಟೋ ಹಾಸ್ಪಿಟಲ್ಗೆ ಹೋದರೂ ಕೂಡ ಆರೋಗ್ಯ ಸಮಸ್ಯೆ ಅದು ಉಲ್ಬಣ ಆಗ್ತಾ ಇರುತ್ತೆ, ಅದು ಶಮನ ಆಗ್ತಾ ಇರೋದಿಲ್ಲ. ಎಷ್ಟೇ ಹಾಸ್ಪಿಟಲ್ಗೆ ಹೋದರೂ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಮಾತ್ರ ಆ ಮಾತ್ರೆಗಳ ಪವರ್ ಇದ್ದಾಗ ಅಲ್ಲಿವರೆಗೂ ಮಾತ್ರನೇ ಅದು ಕೆಲಸ ಮಾಡ್ತಾ ಇರುತ್ತೆ. ಅದಾದ ನಂತರ ಮತ್ತೆ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ. ಅಂಥವ್ರಿಗೆ ಇವತ್ತು ಚೇತರಿಕೆಯ ದಿನ. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಿಕಿತ್ಸೆಗಳನ್ನು ಪಡ್ಕೊಳ್ಳುವಂಥದ್ದು ಅಥವಾ ಮನೆ ಮದ್ದುಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ ಮೇಷರಾಶಿಯವರು. ವೃಷಭ ರಾಶಿಯವರಿಗೆ ನೋಡಿಕೊಂಡಾಗ ಅತಿಯಾದ ಖರ್ಚು ಮನಸ್ಸಿಗೆ ಅಶಾಂತಿ ಕಾಡುತ್ತೆ ಅಂತ ಹೇಳ್ತಿದೆ. ಇವತ್ತು ಸ್ವಲ್ಪ ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಬೇಕಾಗುತ್ತೆ. ವೃಷಭ ರಾಶಿಯವರು ಅನಗತ್ಯ ಖರ್ಚುಗಳನ್ನು ಮಾಡಬಾರ್ದು ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಕೂಡ ಅತಿ ಖರ್ಚನ್ನು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಿದೆ. ವ್ಯವಹಾರಗಳಿರುತ್ತೆ, ಸುಮ್ಮನೆ ಏನೋ ವ್ಯವಹಾರಕ್ಕೆ ಆಗ್ತಾ ಇದ್ದೀನಿ ಅಂತೇಳಿ ಹಣವನ್ನು ದುಂದು ವೆಚ್ಚ ಮಾಡುವಂಥದ್ದು, ಏಕೆಂದರೆ ಬೇಡದ ವ್ಯವಹಾರಗಳನ್ನು ಮಾಡ್ಕೊಂಡು ಬಿಡ್ತೀರಾ. ಆ ರೀತಿ ಮನಸ್ತತ್ವ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರು ಜಾಗೃತರಾಗಿರಿ. ವೃತ್ತಿಯಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ವೃಷಭ ರಾಶಿಯವರು ನೋಡ್ಕೊಳ್ಳಿ. ಒಂದು ಕಡೆ ಹಣ ವ್ಯಯ ಆಗ್ತಾ ಇದೆ. ಇದು ಖರ್ಚು ಅಂತಂದರೆ ಒಳ್ಳೆಯದು ಖರ್ಚು ಮಾಡ್ತಾ ಇಲ್ಲ. ಇವತ್ತು ನೀವು ಬೇಡವಾದ ವಿಚಾರಗಳಿಗೆ ಖರ್ಚು ಹೋಗುವಂತಹ ಲಕ್ಷಣಗಳಿದೆ. ಅದ್ರ ಜೊತೆ ಏನಾಗ್ತಿದೆ ನೋಡಿ, ಒಂದು ವೃತ್ತಿಯಲ್ಲಿ ಕೆಲಸ ಕಾರ್ಯದಲ್ಲಿ ಕೂಡ ನೀವೆಲ್ಲೋ ವರ್ಕ್ ಮಾಡ್ತಾ ಇರ್ತೀರ, ಆ ಒಂದು ಜಾಗದಲ್ಲಿ ಕೂಡ ನಿಮ್ಮ ಕೆಲಸದ ನಿಮಿತ್ತ ಸಮಸ್ಯೆಗಳು ಕೂಡ ಇವತ್ತು ಎದುರು ನೋಡಬೇಕಾಗುತ್ತೆ. ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ವೃಷಭ ರಾಶಿಯವರು ಕೆಲಸ ಕಾರ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಇವತ್ತು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಈ ದಿನ ಕುಟುಂಬದ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಿರಿ ಅಂತ ಹೇಳ್ತಿದೆ. ಒಳ್ಳೆ ದಿನನೇ, ಒಳ್ಳೆ ವಿಚಾರನೇ ಇದು. ಯಾಕಂದರೆ ಯಾವಾಗ ಕುಟುಂಬದವ್ರ ಜೊತೆ ಇರ್ತೀವಿ ನಮ್ಮ ಬಾಂಧವ್ಯ ಹೆಚ್ಚಾಗುವಂಥದ್ದಾಗುತ್ತೆ, ಕುಟುಂಬದಲ್ಲಿ ಹೊಂದಾಣಿಕೆ ಹೆಚ್ಚಾಗುವಂಥದ್ದಾಗುತ್ತೆ. ಹಾಗಾಗಿ ಆ ರೀತಿ ಏನಾದರೂ ಅವಕಾಶಗಳು ನಿಮಗೆ ಸಿಕ್ತು ಅಂದರೆ ಮಿಥುನ ರಾಶಿಯವರಿಗೆ ನಿಮ್ಮ ಕುಟುಂಬದವ್ರ ಜೊತೆ ಇವತ್ತು ಸಮಯವನ್ನು ಕಳಿಬೇಕು. ಇನ್ನು ಆಸ್ತಿ ವಿಷಯದಲ್ಲಿ ಪರಿಶೀಲನೆ ಇಲ್ಲದೆ
ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು. ಒಂದು ಕಡೆ ಕುಟುಂಬದವ್ರ ಜೊತೆ ಚೆನ್ನಾಗಿದೆ, ಇನ್ನೊಂದು ಕಡೆ ಏನು ಹೇಳ್ತಾ ಇದೆ, ಕೆಲವೊಂದು ಆಸ್ತಿ ವಿಚಾರದಲ್ಲಿ ಏನು ಹಿಂದೆ ಮುಂದೆ ನೋಡದೆ ಪರಿಶೀಲನೆ ಮಾಡದೆ ಅದರ ಬಗ್ಗೆ ವಿಚಾರಗಳನ್ನು ಏನು ತಿಳ್ಕೊಳ್ದೇ ಯಾವುದೇ ಒಂದು ಆಸ್ತಿ ವಿಚಾರದಲ್ಲಿ ವ್ಯವಹಾರಗಳನ್ನು ಇದನ್ನು ಇಟ್ಕೊಳ್ಬಾರ್ದು, ಮಾಡಬಾರ್ದು, ಯಾವುದೇ ನಿರ್ಧಾರಗಳನ್ನು ತಗೊಳ್ಬಾರ್ದು ಅಂತ ಹೇಳ್ತಾ ಇದೆ. ಸಣ್ಣ ಪ್ರವಾಸಗಳು ಮನಸ್ಸಿಗೆ ಹಿತ ಕೊಡ್ತಾ ಇದೆ. ಮಿಥುನ ರಾಶಿಯವರು ಕುಟುಂಬದವ್ರ ಜೊತೆ ಎಲ್ಲಾದರೂ ಒಂದು ಸಣ್ಣ ಪ್ರವಾಸ ಮಾಡುವಂಥದ್ದು, ಯಾರ ಜೊತೆಗಾದರೂ ಹೊರಗಡೆ ಒಂದು ತೀರ್ಥಕ್ಷೇತ್ರಗಳಿಗೂ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರಗಳಿಗೆ ಹೋಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಮಿಥುನ ರಾಶಿಯವರು ಒಳ್ಳೆಯದಾಗುತ್ತೆ, ಅನುಕೂಲ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಈ ದಿನ ದಿಢೀರ್ ಪ್ರಯಾಣ ಉಂಟಾಗುವ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇದ್ದೀರಾ, ಪ್ರಯಾಣ ಯೋಗ ಇದೆ ಇವತ್ತು ನಿಮಗೆ. ಒಳ್ಳೆ ವಿಚಾರನೇ, ಯಾಕಂದರೆ ಏನೋ ಗೊತ್ತಿರೋದಿಲ್ಲ, ಇವತ್ತು ನೀವು ಪ್ಲಾನಿಂಗ್ ಇರೋದಿಲ್ಲ, ಆದರೆ ಎಲ್ಲೋ ಒಂದು ಹೊರಗಡೆ ದೂರದ ಪ್ರಯಾಣ ಮಾಡುವಂಥ ಅವಕಾಶಗಳಿದೆ. ಇನ್ನು ಹೂಡಿಕೆ ವಿಚಾರದಲ್ಲಿ ಉತ್ತಮ ಮಾರ್ಗದರ್ಶನ ಕೂಡ ಸಿಗ್ತಾ ಇದೆ. ಒಂದು ಕಡೆ ಏನು ಹೇಳ್ತಿದೆ, ಹೂಡಿಕೆ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಇನ್ವೆಸ್ಟರ್ಸ್ ಇರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಅಂಥವ್ರಿಗೆ ಇವತ್ತು ಒಳ್ಳೆಯ ಮಾರ್ಗದರ್ಶನ ಕೂಡ ಸಿಗುವಂಥದ್ದು. ಕೌಟುಂಬಿಕ ಜೀವನದಲ್ಲಿ ಕೂಡ ಸಂತೋಷ ಇರುವಂಥದ್ದು, ಒಳ್ಳೆ ದಿನ ಕೂಡ ಕರ್ಕಾಟಕ ರಾಶಿಯವರಿಗೆ. ಕುಟುಂಬದಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಇವತ್ತು ಕಾಣ್ತೀರಾ. ಸಿಂಹರಾಶಿಯವರಿಗೆ ನೋಡೋಣ, ಈ ದಿನ ನಿಮಗೆ ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ನೋಡಿ. ಎಲ್ಲ ತುಂಬ ಒಳ್ಳೆ ವಿಚಾರ ಕೂಡ ಹೇಳ್ತಾ ಇದ್ದಾರೆ. ಸಿಂಹರಾಶಿಯವ್ರಿಗೂ ಏನಾಗ್ತಾ ಇದೆ, ಇಲ್ಲಿ ಒಂದು ಅವಕಾಶಗಳನ್ನು ಯಾರು ನೋಡ್ತಾ ಇರ್ತೀರಾ, ಎದುರು ನೋಡ್ತಾ ಇರುವಂಥದ್ದು. ಸಿಂಹರಾಶಿಯವ್ರಿಗೆ ಇವಾಗ ತುಂಬ ದಿನಗಳು ಕೂಡ ಚೆನ್ನಾಗಿದೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ನಿಮಗೆ ಏನಾಗ್ತದೆ, ಈಗ ಶನಿಯ ಪ್ರಭಾವ ಕೂಡ, ಅಷ್ಟಮ ಶನಿ ಪ್ರಭಾವ ಕಡಿಮೆ ಆಗ್ತಿರೋದ್ರಿಂದ ಕೆಲವೊಂದು ಏನು ನಿಂತೋಗಿರೋ ಕೆಲಸಗಳಾಗ್ಬೋದು ಅಥವಾ ವೃತ್ತಿಪರ ಜೀವನದಲ್ಲಿ ಒಂದು ಅವಕಾಶಗಳು ಹೆಚ್ಚಾಗ್ತಿದೆ, ಪ್ರಗತಿಗಳು ಬರ್ತಾ ಇದೆ ನಿಮಗೆ. ಅಂದರೆ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಒಂದೊಂದಾಗಿ ಅದು ಕಾರ್ಯರೂಪಕ್ಕೆ ಬರುವಂಥದ್ದಾಗುತ್ತೆ. ಆಯ್ಕೆಗಳನ್ನು ಸರಿಯಾಗಿ ಮಾಡಿಕೊಳ್ಳುವುದು ಉತ್ತಮ ನೋಡಿ. ಅಂದರೆ ನೋಡಿ, ಏನೋ ಕೆಲಸ ಕಾರ್ಯ ಆಗ್ತಾ ಇದೆ, ಆದರೆ ನಿಮ್ಮ ಆಯ್ಕೆ ಚೆನ್ನಾಗಿರಬೇಕು. ಒಂದು ಮುಂದಾಲೋಚನೆ ಇಟ್ಕೊಂಡು ನೀವು ಕೆಲಸ ಕಾರ್ಯಗಳನ್ನು ಆಯ್ಕೆಗಳನ್ನು ಮಾಡ್ಕೊಳ್ಬೇಕು. ಇದ್ರ ಜೊತೆ ನಿಮ್ಮ ತಾಯಿಯ ನೆರವಿನಿಂದ ಆರ್ಥಿಕ ಲಾಭಕ್ಕೆ ಅವಕಾಶ ಇರುತ್ತೆ ಅಂತಲೂ ಕೂಡ ಹೇಳ್ತೇನೆ. ಸಿಂಹರಾಶಿಯವರು ನೋಡಿ, ಈಗ ನಿಮ್ಮ ಮಾತೃವಿನಿಂದನೂ ಕೂಡ ಒಂದು ಆಶೀರ್ವಾದ ಸಿಗ್ತಾ ಇದೆ. ಅದ್ರ ಜೊತೆ ಒಂದು ಹಣಕಾಸಿನ ವಿಚಾರದಲ್ಲೂ ಕೂಡ ಅನುಕೂಲಗಳನ್ನು ಸಿಂಹರಾಶಿಯವರಿಗೆ ಕೊಡ್ತಾ ಇದೆ. ಕನ್ಯಾ ರಾಶಿಯವರಿಗೆ ನೋಡಿದಾಗ ಈ ದಿನದಿಂದ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಯಾರೆಲ್ಲ ಕನ್ಯಾ ರಾಶಿಯವರು ಇದ್ದೀರಾ, ತಿಳಿದಿರುತ್ತೆ ನಿಮಗೆ ಯಾವ ವಿಚಾರಕ್ಕೆ ಹಣವನ್ನು ಕೊಡಬೇಕು, ಹಣವನ್ನು ಎಲ್ಲಿ ನಾವು ಉಳಿಸ್ಬೇಕು, ಅದನ್ನು ನೀವು ತಿಳ್ಕೊಂಡು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕಾಗುತ್ತೆ. ಯಾವುದೇ ಕೆಲಸವನ್ನು ಮಾಡಬೇಕಾದರೂ 2 ಬಾರಿ ಆಲೋಚನೆ ಮಾಡೋದು ಉತ್ತಮ ಅಂತ ಹೇಳ್ತಾ ನೋಡಿ. ಹಣಕಾಸಿನ ವಿಚಾರ ಅಷ್ಟೇ ಅಲ್ಲ, ಯಾವುದೇ ವಿಚಾರ ಆದರೂ ಕೂಡ 1-2 ಬಾರಿ ಆಲೋಚನೆ ಮಾಡಿ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರಬೇಕು. ಕೆಲವರು ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುವ ಸಾಧ್ಯತೆ ಕೂಡ ಕನ್ಯಾ ರಾಶಿಯವರಿಗೆ ದಿನ ಇರುವಂಥದ್ದು. ತುಲಾರಾಶಿಯವರಿಗೆ ನೋಡಿದಾಗ ಕುಟುಂಬದ ಜವಾಬ್ದಾರಿಗಳು ಸಹ ಹೆಚ್ಚಾಗ್ತಾ ಇದೆ. ತುಲಾರಾಶಿಯವರಿಗೆ ಇವರು ಕುಟುಂಬದ ನಿಮಿತ್ತ ಒಂದು ಜವಾಬ್ದಾರಿಯುತ ಜೀವನವನ್ನು ಮುಂದಿನ ದಿನಗಳಲ್ಲಿ ಅಥವಾ ಇವತ್ತಿನಿಂದ ನೀವು ಸಾಗಿಸಬೇಕಾಗುತ್ತದೆ ಅಂತ ಹೇಳ್ತಾ ಇದೆ. ಯಾಕಂದರೆ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ, ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿ ಆಗ್ತಾ ಇದೆ. ಈ ಕಡೆ ನೀವು ಆದಾಯದ ಮೂಲ ಅಂತಂದರೆ ನೋಡಿ, ಎಷ್ಟೋ ಜನ ಕುಟುಂಬದ ಸಮೇತವಾಗಿ ಏನೋ ವ್ಯಾಪಾರಗಳನ್ನು ಇಟ್ಕೊಂಡಿರ್ತೀರ. ಅದು ಆದಾಯದ ಮೂಲಗಳು ಬೇರೆ ಬೇರೆ ಕಡೆ ಅದು ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ನಿಮ್ಮ ಬೇರೆ ಬೇರೆ ಆದಾಯದ ಮೂಲಗಳನ್ನು ನೋಡ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಆಗ್ತಾ ಇದೆ. ಹಾಗಾಗಿ ಸೃಷ್ಟಿ ಆಗ್ತಾ ಇದೆ ಮೂಲಗಳು. ಇನ್ನೊಂದು ಕಡೆ ಬ್ರಾಂಚ್ ಓಪನ್ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತೀರಾ, ಅದಕ್ಕೆ ಒಳ್ಳೆ ಮಾರ್ಗದರ್ಶನ ಇವತ್ತು ಸಿಗುವಂಥದ್ದು. ಮನೋರಂಜನೆ ಕಾರ್ಯಕ್ರಮಗಳಿಗೆ ಹೆಚ್ಚು ಸಮಯ ಕೂಡ ಕೊಡ್ತೀರಾ ಅಂತ ಹೇಳ್ತಾ ಇದೆ. ತುಲಾರಾಶಿಯವರಿಗೆ ಇವತ್ತು ಸ್ವಲ್ಪ ಯಾಕಂದರೆ ಒಂದು ಕಡೆ ಬರೀ ಕೆಲಸ ಕಾರ್ಯ ಮನೆ ಅಂತ ಇರೋರಿಗೆ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಕೂಡ ಪಡ್ಕೊಡ್ಲಿಕ್ಕೆ ಇವತ್ತು ಒಳ್ಳೆಯ ದಿನ. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಆಸ್ತಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿವಾದಗಳಿಂದ ಇತ್ಯರ್ಥವಾಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಇದ್ದೀರಾ ನೋಡ್ಕೊಳ್ಳಿ. ಯಾಕಂದರೆ ಈ ಆಸ್ತಿಗೆ ಸಂಬಂಧಪಟ್ಟಂಥ ಯಾವುದೋ ವಿಚಾರಗಳು, ಏನೋ ಮನಸ್ತಾಪಗಳಾಗಿರುತ್ತೆ ಅಥವಾ ಯಾವುದೋ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ. ಆ ರೀತಿ ಇದ್ದಾಗ ಇವತ್ತು ನಿಮಗೆ ಅದೆಲ್ಲ ವಿವಾದಗಳು, ಏನೋ ಜಗಳ ಮಾಡ್ಕೊಂಡ್ಬಿಟ್ಟಿರ್ತೀರೋ, ಒಬ್ರಿಗೊಬ್ರಿಗೆ ಮಾತಾಡ್ತಾ ಇರಲಿಲ್ಲ, ಅದೆಲ್ಲ ವಿಚಾರಗಳು ಇವತ್ತು ಇತ್ಯರ್ಥ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಚರ್ಚೆಗಳನ್ನಾಗ್ಬೋದು, ಒಂದು ವ್ಯವಹಾರಗಳನ್ನು ಈ ದಿನ ಮಾಡ್ಕೊಳ್ಳಿ. ಖರ್ಚುಗಳಿಂದ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗ್ತಾ ಇದೆ ನೋಡಿ. ಆಸ್ತಿ ವಿಚಾರದಲ್ಲಿ ಕುಟುಂಬದ ಸದಸ್ಯರಿಂದ ನಿಮಗೆ ಬೆಂಬಲ ಸಿಗ್ತಾ ಇದೆ, ಆದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿದ್ದರೆ ಒಳ್ಳೆಯದು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಸ್ವಂತ ಉದ್ಯೋಗದಲ್ಲಿ ತೊಡಗಿಕೊಂಡವರಿಗೆ ಉತ್ತಮ ಲಾಭ ಅಂತ ನೋಡಿ. ಯಾರೆಲ್ಲ ಈ ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರ, ನಿಮಗೆ ಲಾಭಾಂಶ ಹೆಚ್ಚಾಗ್ತಿದೆ. ತುಂಬ ಜನ ಏನಾಗುತ್ತೆ, ಧನುಸ್ಸು ರಾಶಿಯವರು ಬೇರೆಯವ್ರ ಜೊತೆ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಕೆಲವರು ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರ, ಆದರೆ ಅದು ಅನುಕೂಲಗಳಾಗ್ತಾ ಇರಲಿ. ಎಷ್ಟು ಜನ ನೋಡ್ಬೋದು, ಬೇರೆಯವ್ರ ಜೊತೆ ಕೆಲಸ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಈ ಧನುಸ್ಸು ರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಈ ರೀತಿಯೇ ಆಗೋದು. ಕೆಲವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಾನೇ ಸ್ವಂತಕ್ಕೆ ಮಾಡೋಣ ಅಂದಾಗ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ಆದರೆ ಇವತ್ತು ಚೆನ್ನಾಗಿದೆ ನಿಮಗೆ. ಯಾರೆಲ್ಲ ಓನ್ ಬಿಸ್ನೆಸ್ ಇಟ್ಕೊಂಡಿದ್ದೀರಾ ಅದರಲ್ಲಿ ಅಭಿವೃದ್ಧಿ ಮತ್ತು ಉತ್ತಮ ಲಾಭ. ಇದನ್ನ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಹಾಗೂ ಶೀತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮನ್ನು ಆವರಿಸುತ್ತದೆ ಅಂತ ಹೇಳ್ತಾ ಇದೆ. ಧನುಸ್ಸು ರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ. ಒಬ್ಬರೇ ನಿಮ್ಮ ವ್ಯಾಪಾರ ಉದ್ಯೋಗ ಕೆಲಸ ಅಷ್ಟೇ ಅಲ್ಲ,
ಒಂದು ಸ್ವಲ್ಪ ಇವತ್ತು ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನೋಡಿ ಏನಾಗುತ್ತೆ, ಸ್ವಲ್ಪ ವಾತಾವರಣ ಬದಲಾವಣೆ ಆಗ್ತಾಯಿದೆ, ಮಳೆಗಾಲ ಕೂಡ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಆಗ್ತಾ ಇರುತ್ತೆ. ಆದರೆ ಈ ಧನುಸ್ಸು ರಾಶಿಯವರಿಗೆ ಹೆಚ್ಚಿನ ಸಾಧ್ಯತೆ ಇರೋದ್ರಿಂದ ಏನು ಮಾಡಬೇಕು, ಹೊರಗಡೆ ಓಡಾಡುವಾಗ ಅಥವಾ ಮಳೆಗೆ ನೆನೆಯುವಂಥದ್ದು ಈ ರೀತಿ ಮಾಡ್ಕೊಳ್ಬಾರ್ದು. ಇದರಿಂದ ಏನಾಗುತ್ತೆ, ದೊಡ್ಡ ಸಮಸ್ಯೆಗಳು ಬಂದ್ಬಿಡುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಧನುಸ್ಸು ರಾಶಿಯವರು ಜಾಗೃತರಾಗಿರಿ. ಮಕರ ರಾಶಿಯವರಿಗೆ ನೋಡಿದಾಗ ಇಂದು ನಿಮಗೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ಯಾರೆಲ್ಲ ಮಕರ ರಾಶಿಯವರು ಇದ್ದರೆ ಕೆಲಸ ಕಾರ್ಯದಲ್ಲಿ ಒಂದು ಜವಾಬ್ದಾರಿತನ ಇವತ್ತು ಇರಬೇಕಾಗುತ್ತೆ. ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ನೋಡಿ ಯಾರೆಲ್ಲ ಈ ಮಕರ ರಾಶಿಯವರು ಇದ್ದರೆ ಸ್ವಲ್ಪ ಒಂದು ಉದ್ಯೋಗದಲ್ಲಿ ಏನೋ ಸಮಸ್ಯೆಗಳು ಬಂದಿರ್ಬೋದು, ಅದಕ್ಕೆ ಒಂದು ಸ್ವಲ್ಪ ಬದಲಾವಣೆ ಅಥವಾ ಅದೇ ಕ್ಷೇತ್ರದಲ್ಲಿದ್ದು ಕೆಲವೊಂದು ಬದಲಾವಣೆಗಳು ನೋಡ್ತಾ ಇದ್ದೀರಾ. ಮತ್ತು ಏನಾದರೂ ಆಲೋಚನೆ ಮಾಡ್ತೇನೆ ಮತ್ತು ಹಾಗೂ ಪ್ರಯತ್ನ ಕೂಡ ಇದನ್ನು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅಂತ. ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಕೆಲಸ ಕಾರ್ಯದಲ್ಲಿ ಅಥವಾ ಬೇರೆ ಕಡೆ ಏನಾದರೂ ಕೆಲಸ ಮಾಡಲಿಕ್ಕೆ ನೋಡ್ತಾ ಇದ್ದರೆ ಸ್ವಲ್ಪ ಇವತ್ತು ಜಾಸ್ತಿ ಆ ಕಡೆ ಚಿಂತನೆಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀವಿ. ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಕರ ರಾಶಿಯವ್ರು ಮಾಡ್ಕೊಳ್ಬೇಕು. ಯಾಕಂದರೆ ದುಸ್ವಭಾವ ರಾಶಿ ಅಂತ ಕೂಡ ಹೇಳ್ತಾ ಇರ್ತೀವಿ ನಾವು, 2 ಮನಸ್ಸು ಇರುತ್ತೆ, ಎಲ್ಲಿ ಮಾಡಬೇಕು ಕೆಲಸ, ಆ ರೀತಿಯ ಜಾಸ್ತಿ ಒಂದು ಗೊಂದಲದಲ್ಲಿದ್ದಾಗ ಸ್ವಲ್ಪ ಯೋಚನೆ ಮಾಡಿ ಇವನ್ನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಮಕರ ರಾಶಿಯವರು. ಕುಂಭರಾಶಿಯವರಿಗೆ ನೋಡಿದಾಗ ಈ ದಿನ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕುಂಭರಾಶಿಯವರು ಏನಾದರೂ ವ್ಯವಹಾರ ಮಾಡ್ಕೊಳ್ಬೇಕು, ಹಣಕಾಸಿನ ವಿಚಾರ, ಹಣ ಕೊಡೋದು ಇಸ್ಕೊಳ್ಳೋದು ಏನಾದರೂ ಇದ್ದರೆ ಸ್ವಲ್ಪ ಇವತ್ತು ಅಭಿವೃದ್ಧಿ ಇದೆ, ಅದರಲ್ಲಿ ಅನುಕೂಲ ಉಂಟಾಗ್ತಾ ಇದೆ. ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುವಂಥದ್ದಿದೆ. ಮತ್ತು ಜೊತೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು ಕುಂಭರಾಶಿಯವರು. ಆರೋಗ್ಯದ ಕಡೆ ಗಮನ ಕೊಡಿ, ಇನ್ನೆಲ್ಲ ಚೆನ್ನಾಗಿ ಆಗ್ತಾ ಇದೆ. ವ್ಯಾಪಾರ, ಉದ್ಯೋಗ ಮತ್ತು ಆದಾಯದ ಮೂಲಗಳು ಕೂಡ ಇವತ್ತು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಕುಂಭರಾಶಿಯವರಿಗೆ. ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುತ್ತದೆ ಅಂತ ಹೇಳ್ತಾ ಇದೆ. ಮೀನರಾಶಿಯವರು ನೋಡ್ಕೊಳ್ಳಿ, ಕುಟುಂಬದಲ್ಲಿ ಮಾತನಾಡುವಾಗ ಗಂಡ ಹೆಂಡತಿಯರಾಗ್ಬೋದು, ತಂದೆ ಮಕ್ಕಳಾಗ್ಬೋದು, ಸ್ವಲ್ಪ ಜಾಗೃತರಾಗಿರಬೇಕು. ಒಂದು ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ತೀರಾ, ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಮತ್ತು ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಸಿಗ್ತಾ ಇದ್ರ ಜೊತೆ ನೋಡಿ ಮನೆಯಲ್ಲಿ ಏನೋ ಸಮಸ್ಯೆ ಇರ್ಬೋದು, ಅದೇ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಮೀನರಾಶಿಯವರು ಏನಾದರೂ ಈ ವಿದ್ಯಾಭ್ಯಾಸದ ಕಡೆ ಗಮನ ಇದ್ದಾಗ ನಿಮಗೆ ಒಳ್ಳೆ ಯಶಸ್ಸು ಸಿಗುತ್ತೆ. ಏನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಇವತ್ತು ಅದಕ್ಕೆ ಸ್ವಲ್ಪ ಯಾಕಂದರೆ ನಾಳೆ ಕೂಡ ಗುರುಪೌರ್ಣಮಿ ಇರೋದ್ರಿಂದ ನಿಮಗೆ ಒಳ್ಳೆ ಚೆನ್ನಾಗಿದೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಲಿಕ್ಕೆ. ಗುರುಗಳ ದರ್ಶನ ಮಾಡುವಂಥದ್ದು ನಾನು ಇವತ್ತು ಪರಿಹಾರಗಳು ಕೂಡ ತಿಳಿಸ್ಕೊಡ್ತೀನಿ. ಮೀನರಾಶಿಯವರಿಗೆ ಗುರುಬಲ ಇದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳು, ಯಾಕಂದರೆ ಈ ಶನಿಯಿಂದ, ಹಾಗಾಗಿ ಅದನ್ನೆಲ್ಲ ಯಾವ ರೀತಿ ನಾವು ಗುರುವಿನ ಅನುಗ್ರಹ ಪಡ್ಕೊಳ್ಬೇಕು ಅದನ್ನು ತಿಳಿಸ್ಕೊಡ್ತೀನಿ. ಮೀನರಾಶಿಯವರಿಗೆ ಇವತ್ತು ಚೆನ್ನಾಗಿದೆ. ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಪರೀಕ್ಷೆಗೆ ಅಥವಾ ಏನಾದರೂ ನೋಡ್ತಾ ಇದ್ದರೆ ಅದ್ರ ಕಡೆ ಗಮನವನ್ನು ಇದನ್ನು ಮೀನರಾಶಿಯವರು ಕೊಡ್ಬೋದು.